ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೀವು ಬ್ಯಾಕ್ ಡ್ರಾಪ್ ಎಲ್ಲ ನೋಡ್ಬಿಟ್ಟು ಏನು ಗುರು ಎಲ್ಲೋಗ್ಬಿಟ್ಟವನೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾವಿವತ್ತು ಚಿಕ್ಕಮಂಗ್ಳೂರು ಹತ್ರ ಬಂದಿದ್ದೀವಿ. ನಾನು ನಿಮಗೆ ಒಂದು 3 years ಬ್ಯಾಕ್ ಒಂದು ಹೋಮ್ ಸ್ಟೇ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ತುಂಬ ಹಳೆ ಸಬ್ಸ್ಕ್ರೈಬರ್ ಇದೆ, ಗೊತ್ತಿರುತ್ತೆ, ಮೇಗೂರ್ ಹೋಮ್ ಸ್ಟೇ ಅಂತ. ಸೊ ಐ ಆಮ್ ಬ್ಯಾಕ್ ಟು ಮೇಗೂರ್ ಹೋಮ್ ಸ್ಟೇ. ಸೊ ಏನು ಸಡನ್ ಆಗಿ ಅಂತಂದರೆ ಆ್ಯಕ್ಚುಲಿ ನಾವು ನಿನ್ನೆ ನೈಟ್ ಹೊರಟಿದ್ದು ಟ್ರಾವೆಲ್ ಮಾಡೋದಕ್ಕೆ. ನನ್ನ ಜೊತೆ ಯಾರಿದ್ದಾರೆ ಅಂತಂದ್ರೆ ನಮ್ಮ ವ್ಯೂ ಟು ಫ್ಲೈ. ಹೆಂಗಿತ್ತು ನೈಟ್ ಜರ್ನಿ? ನೈಟ್ ಜರ್ನಿ ಫುಲ್ ಸೂಪರ್ ಆಗಿತ್ತು. ಎಸ್ಪೆಷಲಿ ಕೊಟ್ಟಿಗೆ ಹತ್ರ ಬಂದ್ಮೇಲೆ ಮಾತ್ರ ನೀರ್ ದೋಸೆ ತುಂಬಾ ವರ್ಷ ಆದ್ಮೇಲೆ ನಾನು ನೀರ್ ದೋಸೆ ತಿಂದಿದ್ದು. ಆಲ್ಮೋಸ್ಟ್ 3 years ಬ್ಯಾಕ್ ನಾನು ಮೈಗೂರ್ ಹೋಮ್ ಸ್ಟೇ ಬಂದಿದ್ದು. ಕೊಟ್ಟಿಗೆ ಹಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನೈಟ್ ಬರ್ತಿದ್ದಂಗೆ ಒಂದು ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ಬಟ್ ಅಲ್ಲೇ ಅವಾಗ ನೀರ್ ದೋಸೆ ರೆಡಿ ಆಗ್ತಿತ್ತು. ಬಿಸಿ ಬಿಸಿ ನೀರ್ ದೋಸೆ ತಿನ್ಕೊಂಡು ಆಮೇಲೆ ಬಂದ್ವಿ. ಬೆಂಗಳೂರಿಂದ ಹೊಟ್ಟಿದ್ದು ಒಂದು 7:30-8 ಗಂಟೆಗೇನೋ ಹೊರಟ್ವಿ. ಅಂದರೆ ಬರಬೇಕಾದ್ರೆ ಧ್ರುವ ತರದಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮಧ್ಯದಲ್ಲಿ 1-2 ಟೀ ಪಿಟ್ ಸ್ಟಾಪ್ ಹಾಕ್ಕೊಂಡು ಕೊಟ್ಟಿಗೆರದಲ್ಲಿ ನೀರು ದೋಸೆ ತಿನ್ಕೊಂಡು ಒಂದು ರೀಚ್ ಆಗೋಷ್ಟು ಒಂದು 2:30-3 ಗಂಟೆನೋ ಆಗಿತ್ತು. ಆ್ಯಕ್ಚುಲಿ ನಾವು ರೈಡ್ ಮಾಡಿಲ್ಲ, ಬೈಕಲ್ಲಿ ಬರೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಚಿಲ್ಔಟ್ ಮಾಡೋದಕ್ಕೆ ಹೋಗ್ತಿರೋದಲ್ವಾ, ಕಾರಲ್ಲಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ ಬೆಂಗಳೂರಿಂದ. ಸೊ ನಮ್ಮ ಜೊತೆ ನಮ್ಮ ಹರ್ಷ ದಿ ಥ್ರಾಟ್ಲರ್ ಅವನು ಜಾಯ್ನ್ ಆಗಿದ್ದಾನೆ. ಅದಾದಮೇಲೆ ನಮ್ಮ ಸಿದ್ದೇಶನು ಬಂದಿದ್ದಾನೆ. ಸಿದ್ದೇಶು ಬೆಳಿಗ್ಗೆನೆ ಎದ್ದು ಟಿ ಎಸ್ಟೇಟ್ಗೆ ವಾಕಿಂಗ್ ಹೋಗಿದ್ದಾನೆ. ಸೊ ಇಲ್ಲಿ ನೋಡಿ ಎದುರುಗಡೆ ಫ್ರಂಟಲ್ಲಿ ಸಕ್ಕತ್ತಾಗಿದೆ ವ್ಯೂ. ಇದೆಲ್ಲ ಟಿ ಎಸ್ಟೇಟು. ಸದ್ಯಕ್ಕೆ ನಮಗೋಸ್ಕರ ಬಿಸಿ ಬಿಸಿ ಕಾಫಿ ವೇಟಿಂಗ್. ಒಂದು ಒಳ್ಳೆ ಡ್ರೋನ್ ಶಾಟ್ ಹಾಕ್ತೀನಿ ಅರ್ಲಿ ಮಾರ್ನಿಂಗ್ ಸನ್ರೈಸ್ದು. ಬೈ ಮಧು ಟ್ಯೂಬ್. ಎಂಜಾಯ್. ಓಕೆ, ಸೊ ಕಾಫಿ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಕಾಫಿ ರೆಡಿಯಾಗಿದೆ. ಆ್ಯಂಡ್ ನೋಡಿ ಯಾರು ಬರ್ತಿದ್ದಾರೆ, ನಮ್ಮ ಸಿದ್ದೇಶ. ಹೆಂಗಿತ್ತು ಮಗ ಎಸ್ಟೇಟ್ ವ್ಯೂ ಎಲ್ಲ? ಹಾಂ, ಸನ್ರೈಸ್ ಆಗ್ತಾ ಇತ್ತು. ಹಾಂ, ಇವರಿಬ್ರು ಬೇರೆ ನಮ್ಮ ಕಂಪ್ನಿಗಿದ್ರು. ಕ್ರೇಜಿ ಬಂದ ಜೊತೆಗೆ. ಅಲ್ಲಿ ಫುಲ್ಲು ಹಾಂ, ಆಲ್ಮೋಸ್ಟ್ 1 hour ವಾಕ್ ಮಾಡಿದೀವಿ. ಓ ಸೂಪರ್. ನಾವಿಲ್ಲಿ ಸನ್ರೈಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದೀವಿ ಡ್ರೋನ್ ಶಾಟ್. ಆಗೋಯ್ತಾ? ಹರ್ಷ ಅಲ್ಲಿ ನೋಡಿ ಆಯ್ತಾ ನಿದ್ದೆ? ನಮ್ಮೆಲ್ಲರ್ಕಿಂತ ಆಕ್ಚುಲಿ ಅವನೇ ಜಾಸ್ತಿ ನಿದ್ದೆ ಮಾಡಿರೋದು ಅಲ್ಲ. ಬರ್ಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ದ. ಬಾ ಬಾ ಕಾಫಿ ಕುಡಿಯೋಣ. ಜೂಲಿ ಹಾಯ್, ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ಅಲ್ಲ, ಆ ನೈಟ್ ಬಂದಾಗ್ಲೇನೆ ಅದು ಗ್ರೀಟ್ ಮಾಡ್ತಲ್ಲ, ಚೆನ್ನಾಗಿ ಆಕ್ಟಿವ್ ಆಗಿದೆ. ಓಕೆ, ಸೊ ಬಾಯ್ಸ್ ಎಲ್ಲ ಬಂದರು. ನೋಡಿ ಇಲ್ಲಿ ಕಾಫಿ ಬೀಜ ಹಾಕಿದ್ದಾರೆ, ಒಣಗಾಕಿದ್ದಾರೆ. ಯಾವತ್ತಿದು ಹಾಕಿರೋದಣ್ಣ? ಮೊನ್ನೆ ಹಾಕಿರೋದಾ? 2 ದಿನ. ಓಕೆ, ಎಷ್ಟು ದಿನ ಬಿಡ್ತೀರಾ ಇದು? 3-4 ದಿನ. ಓಕೆ, ಇದು ಒಣಗಾದ್ಮೇಲೆ ಆಮೇಲೆ ಮಿಲ್ಕ್ ಕಳ್ಸೋದಾ? ಫ್ರೆಶ್ ಅದು? ಓ, ಇದು ವಿತ್ ಸಿಪ್ಪೆ. ಇದು ಸಿಪ್ಪೆ ತೆಗ್ದಿರೋದು. ರೋಸ್ಟ್ ಮಾಡ್ತಾರೆ, ರೋಸ್ಟ್ ಮಾಡಿ ಪುಡಿ ಮಾಡೋದು. ಇದೇ ಕಾಫಿ ರೋಸ್ಟ್ ಮಾಡ್ತಾರಲ್ಲ, ಅದು ರೋಸ್ಟ್ ಮಾಡಿದಾಗ ಅರೋಮಾ ಬರುತ್ತೆ. ಅರೋಮಾ ಚೇಂಜ್ ಆಗುತ್ತೆ. ಹೌದು. ಫಾರ್ ಎಕ್ಸಾಂಪಲ್ ಕಡಲೆ ಬೀಜ ಸುಟ್ಟಾಗ ಸ್ಮೆಲ್ ಬರುತ್ತಲ್ಲ, ಅರೋಮಾ ಮಾಡೋದಕ್ಕೂ ಕೂಡ ಹೆಂಗೆ ಅಂತಂದ್ರೆ ದೇರ್ ಸಮ್ ಟೆಂಪರೇಚರ್ ಅದನ್ನ ಯೂಸ್ ಮಾಡ್ತಾರೆ. ಅಷ್ಟು ಟೆಂಪರೇಚರ್ ಅಲ್ಲೇ ಮಾಡಬೇಕು ಮಾಡ್ತಾರೆ. ಹೌದು. ಸಖತ್ತಾಯ್ತು. ಮತ್ತೆ ಇದೆಯಲ್ಲ, ಇದು ಈ ರೋಬೋಸ್ಟ್ ಅಂತಾರಲ್ಲ, ಅದೇನಾ ಇದು? ರೋಬೋಸ್ಟ್. ಫಸ್ಟ್ ಮಳೆ ಆಗುತ್ತೆ ಗೊತ್ತಾ? ಫಸ್ಟ್ ಮಳೆ ಆದಾಗ ಹೂ ಬಿಡುತ್ತಿದೆ. ಆಕ್ಚುಲಿ ಹೂವು ಫುಲ್ ಹೂ ಬಿಟ್ಟು ಹೂವಿಂದ ನೆಕ್ಸ್ಟ್ ಏನೋ ಉದ್ರ ಮೇಲೆ ಕಾಯಿ ಆಗುತ್ತೆ. ಕಾಯಿ ಆಗೋದು. ತಗೊಂಡ್ಬಿಟ್ಟು ಒಣಗಿಸಿ ಪಲ್ಪ್ ಎಲ್ಲ ಬಿಸಾಕ್ತಾರೆ. ಬೀಜ ಬೀಜನೇ ನಮ್ಗೆ ಕಾಫಿ. ಹೌದು. ಓಕೆ, ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದ್ವಿ. ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಇಲ್ಲಿ. ಇದ್ರ ಜೊತೆಗೆ ನೆಕ್ಸ್ಟು ಇನ್ನೇನು ಅಕ್ಕಿ ರೊಟ್ಟಿ ಅದಾದಮೇಲೆ ಆಮ್ಲೆಟ್, ಎಗ್ ಆಮ್ಲೆಟ್. ನಮ್ಮ ಡಿ ಬಾಸ್ ಬಂದರು, ದರ್ಶನ್ ಅವರು. ಏನಿದು? ಟೊಮೆಟೊ ಕರಿ. ಓಕೆ, ಅಕ್ಕಿ ರೊಟ್ಟಿಗೆ. ಈ ಚಳಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಟೊಮೆಟೊ ಕರಿ. ಹೆಂಗಿದೆ ಬ್ರೇಕ್ಫಾಸ್ಟ್? ಸೂಪರ್ ಆಗಿದೆ. ಶವಿ ಇನ್ನು ಅವಲಕ್ಕಿ ಉಪ್ಪಿಟ್ಟು ಬೇರೆ ಇದೆ, ಅದನ್ನ ಖಾಲಿ ಮಾಡೋಣ. ಸೊ
ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಆಮ್ಲೆಟೂ ಇದೆ, ಆಮ್ಲೆಟು ಬರಬೇಕು. ಸೊ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀವಿ. ಬನ್ನಿ ಹೊಡೋಣ. ಇನ್ನೇನು ನಡೆಯೋ ನಮ್ಮ ವಾಯ್ಸ್ ಅಷ್ಟೊತ್ತಿಂದ ಇಲ್ಲೇ ರೂಮ್ ಒಳಗಡೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೀವಿ. ಅದು ಮಾತಾಡ್ಕೊಂಡು ಇದೇ ಹಾಕೊಳ್ಳಿ ಶೇಡ್ಸೆ. ಇನ್ನೇನು ಮತ್ತೆ 27,000 ಕೊಟ್ಬಿಟ್ಟು ಯುರೋಪಿಂದ ತಂದಿದ್ದೀರಾ ಶೇಡ್ಸು, ಹಾಕೊಳ್ತೀರಾ ಬಿಡ್ತೀರಾ? ಹಾಂ ತಿರುಗಿ ಬರ್ಬೇರಿ ಬರ್ಬರವಾದ ಬಿಲ್ನ ಕೊಟ್ಬಿಟ್ಟು ಬರ್ಬೇರಿ ತಗೊಂಬಂದಿದ್ದಾರೆ. ಏನ್ ಮಗ, ಏನ್ ಸಮಾಚಾರ? ಸೂಪರ್ ಸೂಪರ್ ಪೀಸ್. ಸೊ ಬಾಯ್ಸ್ ಎಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೀವಿ. ಆಕ್ಚುಲಿ ಎಲ್ಲೂ ಹೋಗಕ್ಕಾಗಿಲ್ಲ, ಬಿಕಾಸ್ ಹೊರಗಡೆ ನೋಡ್ಬೋದು ಬಿಸಿಲು ಮಾತ್ರ ಹೆವಿ ಹೊಡಿತಾ ಇದೆ. ಇವಾಗ ಏನಾದ್ರು ಹೊರಗಡೆ ಹೋದ್ರೆ ಫುಲ್ ಚಿಕನ್ ಕಬಾಬ್ ಆಗ್ಬಿಡ್ತೀವಿ ನಾವು. ಸ್ವಲ್ಪ ವೆಯ್ಟ್ ಮಾಡ್ತಾ ಇದೀವಿ, ಬಿಸಿಲು ಕಮ್ಮಿ ಆಗ್ಲಿತ್ತು. ಒಂದು 3:30 ಹಂಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಒಂದು 2-3 ವ್ಯೂ ಪಾಯಿಂಟ್ ಡಿಸೈಡ್ ಆಗಿದೆ. ರಾಣಿಜರಿ, ಅದಾದ್ಮೇಲೆ ಮೈದಾಡಿ, ಮತ್ತೆ ಹತ್ರದಲ್ಲಿ ಇನ್ನೊಂದೆರಡು ವ್ಯೂ ಪಾಯಿಂಟ್ ಇದೆ. ಅದಾದ್ಮೇಲೆ ಇಲ್ಲೇ ಎಸ್ಟೇಟ್ ವ್ಯೂ ಪಾಯಿಂಟ್ ಕೂಡ ಇದೆ, ಇದು ಸಕ್ಕತ್ತಾಗಿದೆ. ಸೊ ಫಸ್ಟ್ ಇವಾಗ ಹೋಗಿ ಲಂಚ್ ಮಾಡೋಣ. ಲಂಚ್ ಮುಗಿಸ್ಕೊಂಡು ಬಂದಾದ್ಮೇಲೆ ಬಾಯ್ಸ್ ಏನು ಹೇಳ್ತಾರೆ, ಹೊರಡದ ಏನು ಕತೆ ನೋಡೋಣ. ಏನು ಹೇಳ್ತೀರಾ? ಹೆಂಗೆ ಹೇಳ್ತೀರ ನಿಮ್ಮಿಂದ ನಾವು ಫೋನಲ್ಲೇ ಬಿಸಿ, ಇವನಿಂದಾನೇ ಎಲ್ಲೂ ಹೋಗಿಲ್ಲ ನಾವು. ಆಮೇಲೆ ಚೆನ್ನಾಗಿತ್ತಲ್ಲ. ಮರ ಮನುಷ್ಯ ನಮ್ಗೆ ಯಾಕೆ, ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ಯಾಕೆ ಆಚೆ ಹೋಗೋದಿಲ್ಲ ಯಾಕೆ? ಏನಂತೀರಾ? ಬಾಟ್ಲಿಗೆ ಊಟಕ್ಕೆ ಹೋಗೋಣ. ಸ್ಪೆಷಲ್ ಐಟಮ್ ಇಂದ ಸ್ಟಾರ್ಟ್ ಮಾಡೋಣ. ಫಿಶ್ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಫಿಶ್ ಕಬಾಬ್. ಅದಾದ್ಮೇಲೆ ಚಿಕನ್ ಸಾಂಬಾರು ಗ್ರೇವಿ ತರ ಸಕಲಾಗಿದೆ ನೋಡೋದಕ್ಕೆ. ಆಮೇಲೆ ಕರ್ಡು, ರೈಸು, ರಸಂ, ಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ, ಚಟ್ನಿ. ಅದಾದ್ಮೇಲೆ ಓಕೆ, ಇದು ಶಾವಿಗೆ ಇಡ್ಲಿ, ಇದು ಸ್ಪೆಷಲ್ ಈ ಕಡೆ ಎಲ್ಲನೂ. ಸೊ ಬನ್ನಿ ಬ್ಯಾಟಿ ಶುರು ಮಾಡೋಣ. ಎಸ್, ಓಕೆ. ಸೊ ಫೈನಲಿ ಆಫ್ಟರ್ 2 hours ಆಫ್ ರೆಸ್ಟಿಂಗ್, ಊಟ ಆದ್ಮೇಲೆ ಕೊನೆಗೂ ಒಂದು ಪ್ಲೇಸ್ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬೋಮ್ಸ್ಟೇಯಿಂದ ಕೊಡಿಗೆ ಫಾಲ್ಸು 9 kilometers. ಅದಾದ್ಮೇಲೆ ಅಲ್ಲಿಂದ 4 kilometers ರಾಣಿಜರಿ ವ್ಯೂ ಪಾಯಿಂಟ್ ಇದೆ. ಸೊ ಆಲ್ಮೋಸ್ಟ್ ಅದೆಲ್ಲ 5 o'clock ಎಲ್ಲನೂ ಕ್ಲೋಸ್ ಆಗುತ್ತೆ. ಸೊ ಇವಾಗ ಟೈಮ್ ಬಂದು 4 ಗಂಟೆ. ಕೊಡಿಗೆ ಫಾಲ್ಸು, ರಾಣಿಜರಿ ಇದನ್ನೆಲ್ಲ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಲಾಸ್ಟ್ ಟೈಮು ನಾನು ADV 390ನಲ್ಲಿ ಬಂದು ಮಾನ್ಸೂನ್ ರೈಡ್ ಮಾಡಿದ್ದೀನಿ. ಸೊ ನೀವು ನೋಡಿದ ಅಂದರೆ ಹೋಗಿ ನೋಡಿ, ಇಲ್ಲಿ ಎಲ್ಲರೂ ಲಿಂಕ್ ಹಾಕಿರ್ತೀನಿ. ಬಟ್ ಇವಾಗ ನೋಡೋಣ ಸಮ್ಮರ್ ಟೈಮಲ್ಲಿ ಯಾವ ಥರ ಇರುತ್ತೆ, ನೀರು ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಹೆಂಗ್ ಮಗ, ಟ್ರೆಕ್ಕಿಂಗ್ ಮಾಡೋಣ ಫಸ್ಟು ಅಥವಾ ನೀರ್ಗಿಳಿಯೋಣ? ಓಕೆ, ರೆಸ್ಟ್ ಮಾಡಿದ್ರಾ ನೀವು? ಆರಾಮಾಗಿ ರೆಸ್ಟ್ ಸರ್, ನೆನೆಯಿಂದ ಹಾಂ ಬಂದ್ಮೇಲೆ ರೆಸ್ಟೇ. ಸೊ ಏನಂದ್ರೆ ನಾವು ನಿನ್ನೆ ನೈಟ್ ಬಂದಿದ್ದಲ್ವಾ, ಇಲ್ಲಿ ವ್ಯೂ ಪಾಯಿಂಟ್ ಗಳೆಲ್ಲನೂ ಇದೆ. ಫುಲ್ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್. ಸೊ ನೈಟ್ ಟೈಮ್ ಗೊತ್ತಾಗಿಲ್ಲ. ಇಲ್ಲಿದೆ ಅಲ್ಲ, ಈ ಕಡೆನೇ ಇದೆ. ಓಕೆ, ಸೊ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಫುಲ್ಲು ಟೀ ಎಸ್ಟೇಟು, ಅಲ್ಟಿಮೇಟ್ ಆಗಿದೆ ಗಾಯ್ಸ್. ಇಲ್ಲಿ ನೋಡಿ, ಯುಗ ಪುರುಷದಲ್ಲಿ ಬರೋಂಥ ಕ್ರಿಶ್ಚಿಯನ್ ಸ್ಟ್ಯಾಚು ಇದು. ರೈಟ್ ಹೋದ್ರೆ 5 kilometer ರಾಣಿಜರಿ, ಲೆಫ್ಟು ಕುಡಿಗೆ ಫಾಲ್ಸ್. ಕ್ರೇಜಿ ಆಗಿದೆ ವ್ಯೂ ಪಾಯಿಂಟ್. ಇಲ್ಲೇ. ಓಕೆ, ಸೊ ಇನ್ನೊಂದು 100 meter. ಬ್ಯಾಗ್ ಎಲ್ಲ ತಗೊಂಡ್ರ, ಡ್ರೋನ್ ಎಲ್ಲ ತಗೊಂಡ್ರ, ಬಟ್ಟೆ ಎಲ್ಲ ತಗೊಂಡ್ರ? ಓಕೆ. ಕೊಡಿಗೆ ಜಲಪಾತ, ವಾಹನ ನಿಲುಗಡೆಗೆ ದಾರಿ 0.25. ಹಾಂ, ಬಟ್ ಇಲ್ಲಿ ನೋಡು, ಸ್ಟೀಪೆ, ಹಿಂಸೆ ಇದು. ಓಕೆ, ಸೊ ಫೈನಲಿ ಬಂದ್ವಿ. ಇಲ್ಲಿ ಕೊಡಿಗೆ ಜಲಪಾತ ವೀಕ್ಷಣೆ. ಇಲ್ಲಿ ಈ ಕಡೆಯಿಂದ ಹೋದ್ರೆ ಫುಲ್ಲು ಕೆಳಗಡೆ ಹೋಗ್ತೀವಿ. ಸೊ ಇಲ್ಲಿ ರೈಟ್ ಸೈಡ್ ಹೋದ್ರೆ ವಾಟರ್ ಫಾಲ್ಸ್ ಮೇಲ್ಗಡೆ ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ಹೋಗೋಣ. ಇಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ಕೆಳಗಡೆ ಹೋಗಿದ ತಕ್ಷಣ ನೀರಲ್ಲಿ ಎಳೆಯೋದಷ್ಟೇ. ಬನ್ನಿ ಬಾಯ್ಸ್. ಓಕೆ, ಸ್ವಲ್ಪ ಜನ ಇಳ್ದಿದ್ದಾರೆ, ಪರವಾಗಿಲ್ಲ, ನಾವು ಇಳಿಬೋದು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಹೋಗೋಕ್ಕೆ ಜಾಗ ಇರಲಿಲ್ಲ, ಇಲ್ಲೆಲ್ಲ ಕಂಪ್ಲೀಟ್ಲಿ ಬ್ಲಾಕ್ ಆಗಿಬಿಟ್ಟಿತ್ತು. ಬಂಡೆಕಲ್ ಜಾಸ್ತಿ ಇತ್ತು ಲಾಸ್ಟ್ ಟೈಮು. ಸೊ ವಾಟರ್ ಫ್ಲೋ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಇದೆ ಕಂಪೇರಿಟಿವ್ಲಿ ನಾನು ಲಾಸ್ಟ್ ಟೈಮ್ ನೋಡಿದ್ಕಿಂತ. ನಾನು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲೆಲ್ಲ ಫುಲ್ಲು ತುಂಬಿತ್ತು, ಅದೇ ಲೈಕ್ ಫೋರ್ಸ್ ಇತ್ತು ಜಾಸ್ತಿ.
ಆಲ್ಮೋಸ್ಟ್ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡ್ರೆ ನಮ್ಮ ವೇಸ್ಟ್ ಹೈಟ್ವರೆಗೂ ಬರೋದು. ನಮ್ಮ ಸಿದ್ದೇಶ್ ಏನೋ ಮಾಡ್ತಾವನೆ ಈ ಕಡೆ ರೈಟ್ ಸೈಡು. ಸೊ ಇವಾಗ ಒಂದು ಡ್ರೋನ್ ಶಾಟ್ ಆಗ್ತಾ ಇದೆ. ಇದೇ ವ್ಯೂ ಪಾಯಿಂಟ್. ಇಲ್ಲೇನೋ ಕೆಳಗಡೆ ಹೋಗ್ಬೋದು, ಅಲ್ಲಿ ಕೆಳಗಡೆ ಹೋಗೋಣ. ಆಮೇಲೆ FPV ಇದ್ದೀರಾ ಹೊಡಿಬೋದಿತ್ತು ನೋಡಿದ್ರೆ. FPV ಇದ್ದೀರಿ ಅಲ್ಟಿಯಾಗಿ ಬಂದಿರೋದು. ಇಲ್ಲಿಂದ ಕೆಳಗಡೆ ಹೇಳ್ಕೊಂಡು ಹೋಗ್ಬೇಕು. ದಾರಿ ನೋಡಿ ಯಾವ ಥರ ಇದೆ. ಆಲ್ಮೋಸ್ಟ್ ಲಾಸ್ಟ್ ಟೈಮು ಇಲ್ಲೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿತ್ತು ನೀರು. ಸೊ ನಾವು ಅಲ್ಲಿ ಹೇಳ್ತಿದ್ವಿ ಲಾಸ್ಟ್ ಟೈಮು. ಬಟ್ ಇಲ್ಲೆಲ್ಲ ಇವಾಗ ಸ್ವಲ್ಪ ಖಾಲಿ ಇದೆ. ಸೊ ಮುಂದೆ ಅವರು ಹೋಗೋಣ. ಅಷ್ಟೇ. ಚೆನ್ನಾಗಿತ್ತು ವಾಟರ್ ಫಾಲ್ಸಲ್ಲಿ. ಅಲ್ಲೋಗಿ ಒಳ್ಳೆ ಮಸಾಜ್ ಆಯಿತು. ಹೆಂಗಿತ್ತು ಮಸಾಜ್? ಓಕೆ, ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಡೇ 2 ಮೇಗೂರ್ ಹೋಮ್ ಸ್ಟೇನಲ್ಲಿ. ನಿನ್ನೆ ಕೊಡಿಗೆ ಫಾಲ್ಸ್ ಹೋಗಿದ್ವಿ. ಕೊಡಿಗೆ ಫಾಲ್ಸ್ನ ಮುಗಿಸ್ಕೊಂಡು ರಾಣಿಜೇರಿ ಹೋಗೋಕ್ಕಾಗಿಲ್ಲ, ಬಿಕಾಸ್ ಆಲ್ರೆಡಿ 6 o'clock ಆಗಿತ್ತಲ್ಲ. ಸೊ ಹೋಗೋಕ್ಕಾಗಿಲ್ಲ. ಅಲ್ಲಿಂದ ಡೈರೆಕ್ಟ್ ವಾಪಸ್ಸು ರೂಮ್ಗೆ ಬಂದು ನೈಟ್ ಎಲ್ಲ ಆ ಕಡೆ ಎಲ್ಲ ಸ್ವಲ್ಪ ಕ್ಯಾಂಪ್ ಫೈರ್ ಎಲ್ಲನೂ ಹಾಕಿದ್ರು. ಸೊ ಕ್ಯಾಂಪ್ ಫೈರ್ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡ್ವಿ, ರೆಸ್ಟ್ ಮಾಡಿದ್ವಿ. ಬೆಳಿಗ್ಗೆ ಆರಾಮಾಗಿದ್ವಿ. ಒಂದು ಸ್ವಲ್ಪ ಎಷ್ಟೆಟ್ ಕಡೆ ಎಲ್ಲ ವಾಕಿಂಗ್ ಹೋಗಿದ್ವಿ, ಬಟ್ ಅದನ್ನ ಯಾವುದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಸ್ಟೇ ಎದುರುಗಡೆನೇ ನೋಡಿ, ಇದು ಎಸ್ಟೇಟ್ ಇರೋದು. ಸೊ ಈ ಥರ ಒಳಗಡೆ ಹೋದರೆ ಫುಲ್ಲೂ ಎಸ್ಟೇಟ್ ವ್ಯೂ ಸಕ್ಕದಾಗಿದೆ ಆ ಸೈಡ್ ಹೋದರೆ. ಸೊ ಏನಂದರೆ ಇವಾಗ ಏನೇನು ಹೊಡ್ತೀವಿ ಬೆಂಗಳೂರು ಕಡೆ, ಸದ್ಯಕ್ಕೇನು ಬೇರೆ ಏನು ಪ್ಲ್ಯಾನ್ ಏನಿಲ್ಲ. ಸೊ ಬೇರೆ ಇನ್ನೊಂದೆರಡು ಪ್ಲೇಸ್ಗಳೆಲ್ಲನೂ ಇದೆ. ಆ್ಯಕ್ಚುಲಿ ನೋಡೋದಕ್ಕೆ ಸುಮಾರು ಪ್ಲೇಸಸ್ಗಳಿದೆ, ಬಟ್ ನಾವು ಇವಾಗ ಯಾವುದೇ ಪ್ಲೇಸ್ಗೆ ಹೋಗ್ತಾ ಇಲ್ಲ. ಬಾಯ್ಸನ್ನು ಸ್ವಲ್ಪ ಟಯರ್ಡ್ ಆಗಿದ್ದೀವಿ ಅಂತಂದ್ರು. ಜೊತೆಗೆ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ. ಸೊ ಹೊರಡೋಕ್ಕಿಂತ ಮುಂಚೆ ಜಸ್ಟ್ ಈ ಹೋಮ್ ಸ್ಟೇ ಬಗ್ಗೆ ಒಂದು ಕ್ವಿಕ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾಕಂದರೆ ನಿಮಗೂ ಏನಾದರೂ ಈ ಕಡೆ ಎಲ್ಲ ಬರಬೇಕು ಅಂತಂದರೆ ಯಾವ ಥರ ಇದೆ ಇದ್ರ ಇನ್ಫಾರ್ಮೇಷನ್ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗೆ ಒಂದು ಟೂರ್ ಹಾಕೊಂಡು ಬರೋಣ ಹೋಮ್ ಸ್ಟೇದು. ಇಲ್ಲೇನಂದರೆ ಎಸ್ಟೇಟ್ ಮಧ್ಯದಲ್ಲಿರೋದು, ವ್ಯೂ ಪಾಯಿಂಟ್ ಇದೆ. ಅದಾದಮೇಲೆ ನಿಯರ್ ಬೈ ಒಂದು 10-20 ಕಿಲೋಮೀಟರ್ ಮಧ್ಯದಲ್ಲಿ ತುಂಬಾ ಪ್ಲೇಸಸ್ಗಳಿದೆ. ಫಾಲ್ಸ್ ಇದೆ, ವ್ಯೂ ಪಾಯಿಂಟ್ಸ್ಗಳು, ರಾಣಿಜೇರಿ, ಟ್ರಕ್ಕಿಂಗ್ ಪಾಯಿಂಟ್ಸ್ಗಳಿದೆ, ಹೈಕಿಂಗ್ ಪಾಯಿಂಟ್ಸ್ಗಳಿದೆ. ಸೊ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಸೊ ಇವಾಗ ಎಂಟ್ರೆನ್ಸಿಂದ ಶುರು ಮಾಡ್ತೀನಿ. ಸೊ ನಾವು ಬಂದಿದ್ದ ದಾರಿ ಇದೇನೆ. ಸೊ ಇಲ್ಲಿ ಈ ದಾರಿನಲ್ಲಿ ಬಂದರೆ ನಿಮಗೊಂದು ಬ್ಯೂಟಿಫುಲ್ ಹೋಮ್ ಸ್ಟೇ ಕಾಣಿಸುತ್ತೆ. ಹೊರಗಡೆ ಪಾರ್ಕಿಂಗ್ ಸ್ಪೇಸ್ ತುಂಬಾ ದೊಡ್ಡದಾಗಿದೆ. ಸೊ ಕಾರ್ಗಳೇನಾದ್ರು ಬಂತು ಅಂತಂದರೆ ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು. ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಪಾರ್ಕಿಂಗಿಗೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ಕಾಫಿ ಬೀಜಗಳೆಲ್ಲ ಹಾಕಿದ್ದಾರೆ, ಬಟ್ ಇದನ್ನು ಆ್ಯಕ್ಚುಲಿ ಪಾರ್ಕಿಂಗ್ ಸ್ಪೇಸೇನೆ. ಬೈಕಿಗೆಲ್ಲ ತಂದರೆ ನಿಲ್ಸ್ಕೊಬೋದು. ಸೇಫ್ಟಿಗಂತೂ ಏನೂ ತೊಂದರೆ ಇಲ್ಲ. ಸೊ ಸುತ್ತಮುತ್ತ ಆ್ಯಕ್ಚುಲಿ ಇವೆಲ್ಲ ಬೆಟ್ಟಗಳು ಎಲ್ಲ ಹೈಟ್ ಆಗಿದೆ. ಹೋಮ್ ಸ್ಟೇಗಿಂತ ತುಂಬಾ ಹೈಟ್ ಇದೆ. ಸೊ ಅದ್ರ ಮಧ್ಯದಲ್ಲಿ ಒಂಥರ ಏನಂತಾರೆ ಹಳ್ಳದಲ್ಲಿರೋದು ಹೋಮ್ ಸ್ಟೇ. ಕಂಪ್ಲೀಟ್ಲಿ ಗ್ರೀನರಿ. ಸೊ ನೇಚರ್ ಮಧ್ಯದಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಎಂಟರ್ ಆಗ್ತಿದ್ದಂಗೆ ಈ ಕಡೆ ನೋಡಿ ಸೈಡಲ್ಲಿ ಪಾಟ್ಸ್ಗಳೆಲ್ಲನೂ ಇದೆ, ಪ್ಲ್ಯಾಂಟ್ಸ್ಗಳು ಎಲ್ಲ ತುಂಬಿದೆ ಸುತ್ತ. ಸೊ ಇದೆಲ್ಲ ನಮಗೆ ಒಳ್ಳೆ ವೆಲ್ಕಮ್ ಕೊಡುತ್ತೆ. ಇದು ಬಂದು ಗ್ರೌಂಡ್ ಫ್ಲೋರು. ಸೊ ಗ್ರೌಂಡ್ ಫ್ಲೋರ್ ಎಂಟರ್ ಆಗ್ತಿದ್ದಂಗೆ ಹಾಲ್ ಈ ಥರ ಇದೆ, ನೀಟಾಗಿದೆ. ಈ ಕಡೆ ಎಲ್ಲ ಸ್ವಲ್ಪ ಕೂತ್ಕೊಂಡು ಸೋಫಾದಲ್ಲಿ ಆರಾಮಾಗಿ ಚಿಲ್ಔಟ್ ಮಾಡ್ಬೋದು. ಇದೇ ಥರ ಚಿಲ್ಔಟ್ ಮಾಡ್ಬೋದು. ಸೊ ಟಿ ವಿ ಎಲ್ಲನೂ ಇದೆ. ಅದಾದಮೇಲೆ ವೈಫೈ ಫೆಸಿಲಿಟಿ ಕೂಡ ಇದೆ. ಸೊ ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ಅದಾದಮೇಲೆ ಸ್ಟೇಸ್ ಹತ್ಕೊಂಡು ಹೋದರೆ ಫಸ್ಟ್ ಫ್ಲೋರ್. ಸೊ ಇವಾಗ ಫಸ್ಟ್ ಫ್ಲೋರ್ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ತುಂಬಾ ರೂಮ್ಸ್ಗಳಿದೆ. ಫಸ್ಟ್ ಫ್ಲೋರಲ್ಲಿ ಈ ಸೈಡ್ ಒಂದಿದೆ, ಇದು ಬಾಲ್ಕನಿ ವ್ಯೂ. ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಆ್ಯಂಡ್ ನಾವು ತೊಗೊಂಡಿರೋ ರೂಮು ಇದು. ಬಟ್ ರೂಮ್ ಒಳಗಡೆ ಎಲ್ಲ ಸ್ವಲ್ಪ ಮೆಸಪ್ ಆಗಿದೆ. ಸೊ ಬಾಯ್ಸ್ ರೂಮ್ ಗೊತ್ತಲ್ಲ ಯಾವ ಥರ ಇರುತ್ತೆ ಅಂತ. ಇದೂ ಒಂಥರ ಸಿಟ್ಔಟ್ ಪ್ಲೇಸ್. ಸೊ ಈ ಕಡೆ ಇದೆ ನೋಡಿ, ಆರಾಮಾಗಿ ಇಲ್ಲಿ ಕೂತ್ಕೊಂಡು ಚಿಲ್ಔಟ್ ಮಾಡ್ಬೋದು.
ಇನ್ನು ಗ್ರೌಂಡ್ ಫ್ಲೋರಿಂದ ಹಾಗೆ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಕಿಚನ್ ಕೂಡ ಇದೆ. ಸೊ ಇದು ಡೈನಿಂಗ್ ಹಾಲು. ಸೊ ಇಲ್ಲಿ ನಿಮಗೆ ಡಿನ್ನರು ಲಂಚು ಎಲ್ಲನೂ ಅರೇಂಜ್ ಮಾಡಿಕೊಡ್ತಾರೆ. ಸೊ ಈ ಸ್ಟೇ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಲೊಕೇಶನ್ ಅನ್ನು ಹಾಕಿರ್ತೀನಿ. ಸೊ ನಿಮ್ಗೆ ಏನಾದರೂ ಇಲ್ಲಿ ಏನಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಕಾಲ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ. ಸೊ ಬನ್ನಿ, ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಫಸ್ಟು ಚೆಕ್ಔಟ್ ಮಾಡೋಣ.